ನಾಗರಿಕರ ತೆರಿಗೆ ಹಣವನ್ನು ಯಾವ ರೀತಿ ಪೋಲ್ ಮಾಡಬಹುದು ಹೇಳುವುದನ್ನು ಕಲಿಯಬೇಕಾದರೆ ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರ್ಗಳ ಹತ್ರ ಕಲಿಬೋದು. ಇದು ಯಾಕೆ ಅಂತ ಹೇಳಿದರೆ ನೋಡಿ, ಮಹಾನಗರ ಪಾಲಿಕೆಯ ಒಂದು ಹೃದಯ ಭಾಗವಾಗಿರುವಂಥ ನಾರಾಯಣಗುರು ಸರ್ಕಲ್ನ ಹತ್ತಿರ ಉತ್ತಮವಾಗಿದ್ದಂಥ ಚರಂಡಿ ಪ್ಲಸ್ ಫುಟ್ಪಾತ್ ಇರುವಂಥದ್ದು. ಇದು ಎಷ್ಟು ಒಳ್ಳೆಯದಿತ್ತು ಹೇಳಿದರೆ, ಅದನ್ನು ಸರ್ಕಲ್ ಅಭಿವೃದ್ಧಿ ಹೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಇದ್ದ ಚರಂಡಿ ಫುಟ್ಪಾತನ್ನು ಒಡೆದು ಇವರು ಹೊಸದಾಗಿ ಚರಂಡಿ ನಿರ್ಮಿಸ್ತಾ ಇದ್ದಾರೆ. ಈ ಬಗ್ಗೆ ಮಹಾನಗರ ಪಾಲಿಕೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಾಗರಾಜ್, ಸಹಾಯಕ ಕಾರ್ಯಪಾಲಕ ಅಭಿಯಂತರು ಕೊಟ್ರೇಶ್ರವರಲ್ಲಿ ಹೋಗಿ ವಿಚಾರಿಸಿದರೆ ನಮಗೆ ಗೊತ್ತಿಲ್ಲ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಸಿ ನರೇಶಣ್ಣವರ ಹತ್ರ ವಿಚಾರಿಸಿದಾಗ ಹೌದು, ಅದು ಸರ್ಕಲ್ ಅಭಿವೃದ್ಧಿಗಾಗಿ ಮಾಡ್ತಾ ಇರುವಂಥದ್ದು ಹೇಳಿ. ಅಲ್ಲ, ಒಂದು ಉತ್ತಮವಾಗಿ ಇರುವಂಥದ್ದನ್ನು ಸರ್ಕಲ್ ಅಭಿವೃದ್ಧಿಯ ಹೆಸರಿನಲ್ಲಿ ಒಡೆದು ಹೊಸದಾಗಿ ನಿರ್ಮಿಸ್ತಾ ಇದ್ದಾರೆ. ನೀವು ಆ ವಿಡಿಯೋದಲ್ಲಿ ನೋಡ್ಬೋದು, ಒಳ್ಳೆ ಇದ್ದ ಚರಂಡಿಯನ್ನು ಒಡೆದು ತೆಗೆಯುವುದು, ಹೇಗೆ ಇದೆ ಅಲ್ಲಿಗೆ ಒಂದು ಬೆಡ್ ಮಾಡಿದ್ದಾರೆ. ಇದು ಇಷ್ಟು ತೆಳುವಾಗಿದೆ ಹೇಳಿದರೆ ನಮ್ಮ ತೆರಿಗೆ ಹಣವನ್ನು ಯಾವ ರೀತಿ ಮಾಡ್ತಾರೆ ಕಳಪೆ ಕಾಮಗಾರಿಯಿಂದಾಗಿ ಹೇಳುವುದನ್ನು ನಾವು ಇಡೀ ವಿಡಿಯೋವನ್ನು ನೋಡಿದರೆ ಗೊತ್ತಾಗ್ತದೆ. ನೀವು ನೋಡುತ್ತಿರುವ ಈ ವಿಡಿಯೋದಲ್ಲಿ ಬೆಡ್ ಮಾಡಿರುವಂಥದ್ದು ನೋಡ್ಬೋದು. ಈ ಚರಂಡಿಯ ವಾಲ್ ಕಟ್ಟಲಿಕ್ಕೆ ಹಾಕಿರುವ ಏನು ಕಂಬಿ ಇದೆ, ಕಬ್ಬಿಣದ ಕಂಬಿಗಳು, ಅದು ಎಸ್ಟಿಮೇಟಿನಲ್ಲಿ ಇರುವುದಕ್ಕಿಂತ ಸಪೂರವಾಗಿರುವಂಥದ್ದು ಮತ್ತು ಹೆಚ್ಚು ಗ್ಯಾಪ್ ಇಟ್ಟುಕೊಂಡು ಮಾಡಿದ್ದಾರೆ. ಮತ್ತು ಒಳ್ಳೆದಿದ್ದ ಈ ಚರಂಡಿಯ ಮೇಲಿರುವ ಸ್ಲ್ಯಾಬ್ಗಳು ಎಲ್ಲಿಗೆ ಹೋಗ್ತದೆ, ಇದನ್ನು ಇನ್ನು ತಿನ್ನುವವರು ಯಾರು, ಇದು ಎಲ್ಲವೂ ಒಂದು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವಂಥ ಒಂದು ದೊಡ್ಡ ಗೋಲ್ಮಾಲ್. ಇದನ್ನು ಜನರು ಪ್ರಶ್ನಿಸಬೇಕು.